ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಲ್ಲಿಕೆ ಆಗಿದ್ದಂತಹ PIL ಅನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಮಗ್ರ ತನಿಖೆಯ ಡೈರೆಕ್ಷನ್ ಅನ್ನ ಕೊಡಿ ಅಂತ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಸಲ್ಲಿಕೆ ಆಗಿತ್ತು. ಬಟ್ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ಮಾನ್ಯ ಮಾಡಿಲ್ಲ, ಅರ್ಥಾತ್ ತಿರಸ್ಕರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅರ್ಜಿ ವಜಾಕ್ಕೆ ನಾನಾ ಕಾರಣಗಳನ್ನ ಕೊಡುವಂತಹ ಸಾಧ್ಯತೆ ಇದೆ. ಬಿಕಾಸ್ ಅರ್ಜಿಯನ್ನ ಅಪೀಲ್ ಮಾಡಬೇಕಾದ್ರೆ ಅಪ್ಲಿಕೆಂಟ್ ಹಾಕೊಂಡಂತಹ ವಿಚಾರಗಳೇನು, ಸೆಷನ್ ಅಲ್ಲಿ ಮಾತಾಡಿದ್ದಾರೆ ಅಂತ ಅಲ್ಲೇ ಬರೋದು ಟೆಕ್ನಿಕಾಲಿಟಿ ಸಮಸ್ಯೆ. ಸೆಷನ್ ನಲ್ಲಿ ಮಾತಾಡಿದಂತಹ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಕ್ಕಾಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಇತ್ತು. ಬಟ್ ಫೈನಲಿ ಈಗ PIL ಅನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. 49ಕ್ಕೂ ಹೆಚ್ಚು ಜನರದ್ದು ಈ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತೆಲ್ಲ ರಾಜಣ್ಣ ಅವ್ರು ಮಾತಾಡಿದ್ರಲ್ಲ, ಇದೆಲ್ಲವನ್ನ ಇಟ್ಕೊಂಡು PIL ಸಲ್ಲಿಕೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಫ್ಲೋರ್ ಹೌಸ್ ನಲ್ಲಿ ಮಾತಾಡಿದ್ರಿಂದ ಟೆಕ್ನಿಕಲಿ ಕೋರ್ಟ್ ಇದಕ್ಕೆ ಎಂಟ್ರಿ ಆಗುತ್ತಾ, ಹಿಯರ್ ಮಾಡುತ್ತಾ ಅನ್ನುವಂತಹ ಒಂದು ಜಿಜ್ಞಾಸೆ ಇತ್ತು. ಪ್ರಾಬಬ್ಲಿ ಉತ್ತರ ಕೊಟ್ಟಂಗಿದೆ. ಅರ್ಜಿ ವಜಾಗೊಳಿಸೋದಕ್ಕೆ ಏನ್ ಕಾರಣಗಳನ್ನ ಕೊಟ್ಟಿದೆ ಕೋರ್ಟು ಅಂತ. ಮಮತಾ ನೋಡಿ, ಈ ಅರ್ಜಿಯನ್ನು ಸಲ್ಲಿಸಿದವರು ಮುಖ್ಯವಾಗಿ ಜಾರ್ಖಂಡ್ ಮೂಲದ ಬಿನಯ್ ಅನ್ನುವಂಥವ್ರು ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಸಂಗತಿಗಳೇನು ಅಂದರೆ, ಮಾಧ್ಯಮ ವರದಿಗಳನ್ನು ಆಧರಿಸಿ ಈ ಒಂದು PIL ಅನ್ನು ಸಲ್ಲಿಕೆ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ಅರ್ಜಿಯನ್ನು ವಜಾ ಮಾಡುವಂತಹ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಬಂದಿರುವಂಥದ್ದು. ಯಾವುದೇ ಸಾರ್ವಜನಿಕ ಅರ್ಜಿಯನ್ನು ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ದಾಖಲೆಗಳ ಆಧಾರದ ಮೇಲೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಪ್ಲಿಕೇಶನ್ ಅನ್ನು ಸಲ್ಲಿಸಬೇಕಾಗತ್ತೆ. ಮಾಧ್ಯಮಗಳ ವರದಿಗಳ ಆಧರಿಸಿ ಅಥವಾ ಪಬ್ಲಿಕ್ ಡಾಕ್ಯುಮೆಂಟ್ ಏನು ಲಭ್ಯ ಇರುತ್ತೆ ಅದರ ಮೇಲೆ ಅರ್ಜಿಗಳನ್ನು ಹಾಕಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿಯಾದಂಥ ಅರ್ಜಿಗಳನ್ನು ಎಂಟರ್ಟೈನ್ ಮಾಡಲ್ಲ. ಈ ಹಿಂದೆಯೂ ಕೂಡ ಹಲವಾರು ಬೆಳವಣಿಗೆಗಳು ಇದಕ್ಕೆ ಪೂರಕವಾದಂತೆ ಆಗಿದ್ದಾವೆ. ಮತ್ತು ಇದು ಇನ್ನೂ ಕೂಡ ಪ್ರೈಮರಿ ಸ್ಟೇಜಲ್ಲಿ ಇರುವಂಥದ್ದು. ಒಂದು ವೇಳೆ ದೂರು ದಾಖಲಾಗಿ ಅದ್ರ ಮೇಲೆ ತನಿಖೆ ಸ್ಪಷ್ಟವಾಗಿ ನಡೆದೇ ಇದ್ದರೆ, ನಿಷ್ಪಕ್ಷಪಾತವಾಗಿ ನಡೆದೇ ಇದ್ದಂಥ ಸಂದರ್ಭದಲ್ಲಿ ನೀವು CBI ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಅವಕಾಶವನ್ನು ಕೇಳ್ಬೋದು. ಆದರೆ ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿ ಈ ಒಂದು ಪ್ರಕರಣ ಇರುವಂಥದ್ದು. ಇನ್ನೂ ಕೂಡ ಯಾರು ಏನು ಈ ಒಂದು ಆರೋಪವನ್ನು ಮಾಡಿದ್ದಾರೆ ಅವರು ದೂರನ್ನು ಕೂಡ ಕೊಟ್ಟಿಲ್ಲ. ಇದ್ರ ಜೊತೆಗೆ ಅವರು ದೂರು ಕೊಟ್ಟ ಬಳಿಕ ಇದು ಯಾವ ರೀತಿಯಾದಂಥ ತನಿಖೆ ಆಗಬೇಕು ಅನ್ನುವಂಥದ್ದು ಸ್ಥಳೀಯ ಪೊಲೀಸರು ನಿರ್ಧಾರ ಮಾಡ್ತಾರೆ. ಆದರೆ ಇದು ಯಾವುದೇ ಪ್ರೋಸೆಸ್ಗಳು ಕೂಡ ಆಗದೆ ಅದಕ್ಕಿಂತ ಮುಂಚೆ ಒಂದು PIL ಅನ್ನು ಸಲ್ಲಿಸಿರುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ನಿರ್ಧಾರಕ್ಕೆ ಬಂದಿರುವಂಥದ್ದು. ಹೀಗಾಗಿ ಈ ಒಂದು ಅರ್ಜಿಯನ್ನು ಈಗ ವಜಾ ಮಾಡುವಂಥ ಆದೇಶವನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ಮಾಡಿದೆ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಸೊ ಅರ್ಜಿ ವಜಾ ಆಗಿರೋದಕ್ಕೆ ಕೋರ್ಟ್ ಒಂದಷ್ಟು ಕಾರಣಗಳನ್ನ ಕೊಡ್ತಾ ಇದೆ. ಒಂದು, ಡಾಕ್ಯುಮೆಂಟ್ ಇಲ್ಲದೆ. ಓಕೆ, ನೋಡ್ತಾ ಇದ್ದೀರಾ, ಹನಿ ಟ್ರ್ಯಾಪ್ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ ಬಿನಯ್ ಸಿಂಗ್ಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಏನಂತ ಹೇಳಿದೆ ಕೋರ್ಟ್ನ ಅಬ್ಸರ್ವೇಷನ್ಸು, ನೀವು ಜಾರ್ಖಂಡ್ ಮೂಲದವರು, ನಿಮಗೂ ಕರ್ನಾಟಕದ ಈ ಪ್ರಕರಣಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ದಾರೆ. ನಿಮ್ಮ ರಾಜಕೀಯ ನಾನ್ಸೆನ್ಸ್ಗಳನ್ನ ನಾವು ವಿಚಾರಣೆ ಮಾಡೋದಿಲ್ಲ, ಅರ್ಥಾತ್ ಎಂಟರ್ಟೈನ್ ಮಾಡೋದಿಲ್ಲ. ಜಡ್ಜ್ಗಳು ಯಾಕೆ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾರೆ, ಇದನ್ನೆಲ್ಲ ಜಡ್ಜ್ಗಳು ನೋಡ್ಕೊಳ್ತಾರೆ ಬಿಡಿ ಅಂತ ಈ ಅರ್ಜಿ ತಿರಸ್ಕರಿಸೋ ಸಂದರ್ಭದಲ್ಲಿ ಕೋರ್ಟ್ ಕೆಲವೊಂದಷ್ಟು ಕಾಮೆಂಟ್ ಅನ್ನ ಕೂಡ ನ್ಯಾಯಾಧೀಶರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೂ ಬಿನಯ್ ಸಿಂಗ್ಗೆ ತರಾಟೆಯನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ ಏನಿರಬೇಕು, ಅದರ ಅರ್ಥ ಏನು ಅನ್ನೋದನ್ನೆಲ್ಲ ಕೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸೂಕ್ತವಾಗಿ ಹಿತಾಸಕ್ತಿ ಇರಲಿಲ್ಲ ಒಂದು ಅರ್ಜಿನಲ್ಲಿ, ಸಾರ್ವಜನಿಕ ಅರ್ಜಿನಲ್ಲಿ. ಅಂದರೆ ಸುಪ್ರೀಂ ಕೋರ್ಟ್ ಯೂಶಲಿ ಅದನ್ನು ವಜಾ ಮಾಡಬೇಕಾದ್ರೆ ಹಾರ್ಶ್ ಕಮೆಂಟ್ಗಳನ್ನು ಮಾಡುತ್ತೆ, ಮತ್ತು ಅನೇಕ ಸಂದರ್ಭದಲ್ಲಿ ಪೆನಾಲ್ಟಿಯನ್ನು ಕೂಡ ಕಟ್ಟೋದಕ್ಕೆ ಹೇಳುತ್ತೆ. ಸೊ ಇಲ್ಲಿ ಏನೇನೆಲ್ಲ ಆಯಿತು, ಕಾಮೆಂಟ್ಸ್ ಯಾವ ರೀತಿ ಇತ್ತು ಜಡ್ಜ್ದು, ಎಷ್ಟು ಹಾರ್ಶ್ ಆಗಿತ್ತು, ಮತ್ತು ವಾರ್ನಿಂಗ್ ಏನಾದರೂ ಕೊಡುವಂತಹ ಪ್ರಯತ್ನ ಆಯ್ತಾ ಬಿನಯ್ ಸಿಂಗ್ ಅವರಿಗೆ? ವಾರ್ನಿಂಗ್ ಅಂತಲ್ಲ, ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಕ್ಕೆ ಆಕ್ಷೇಪವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂಥದ್ದು. ಯಾಕೆ ಅಂದರೆ ಮುಖ್ಯವಾಗಿ ನೋಡಿ, ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಕರ್ನಾಟಕದಲ್ಲಿ. ಆದರೆ ಅರ್ಜಿಯನ್ನು ಸಲ್ಲಿಸಿರುವಂತಹ ಅರ್ಜಿದಾರರೇನಿದ್ದಾರೆ ಅವರು ಜಾರ್ಖಂಡ್ ಮೂಲದವರು. ಸೊ ಜಾರ್ಖಂಡ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ ಅನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ ಪ್ರಶ್ನಿಸುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿರುವಂಥದ್ದು. ಕರ್ನಾಟಕದಲ್ಲಿ ನಡೀತಿರುವಂತಹ ವಿಚಾರಗಳನ್ನ ಇಟ್ಕೊಂಡು ನೀವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದಿರಿ, ನಿಮ್ಮ ಉದ್ದೇಶ ಏನು ಅನ್ನುವಂಥ ನಿಟ್ಟಿನಲ್ಲಿ ಅದು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಿದೆ. ನೀವು ಈ
ಅರ್ಜಿಯನ್ನು ಸಲ್ಲಿಸಿರುವಂತದ್ದು ರಾಜಕೀಯ ಹಿತಾಸಕ್ತಿಗಳಿಂದ ಕೂಡಿರುವಂತೆ ಕಾಣಿಸ್ತಾ ಇದೆ. ಈ ರೀತಿಯಾದಂತಹ ರಾಜಕೀಯ ಇಂಟೆನ್ಷನ್ಗಳಿರುವಂತಹ ಪಿಟಿಷನ್ಗಳನ್ನ ನಾವು ಇಲ್ಲಿ ಎಂಟರ್ಟೈನ್ ಮಾಡಲ್ಲ. ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎಲ್ಲೂ ಕೂಡ ನಮಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಒಂದು. ಎರಡನೇದು, ಈ ಒಂದು ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳೇನಿದಾವೆ ಎಲ್ಲವೂ ಕೂಡ ಮಾಧ್ಯಮ ವರದಿಗಳನ್ನ ಆಧರಿಸಿ ಅದನ್ನ ತಳಪಾಯವಾಗಿ ಇಟ್ಕೊಂಡು ಮತ್ತೆ ಏನು ಸದನದಲ್ಲಿ ರಾಜಣ್ಣ ಅವರು ಏನ್ ಮಾತಾಡಿದ್ರು ಅದನ್ನ ಇಟ್ಕೊಂಡು ಈ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಸಾಮಾನ್ಯವಾಗಿ ಸರ್ಕಾರಿ ದಾಖಲೆಗಳು ಅಥವಾ ಸರ್ಕಾರಿ ನಿಯಮಗಳ ಉಲ್ಲಂಘನೆಗಳು ಏನಾದರೂ ಆಗಿದ್ದಂತ ಸಂದರ್ಭದಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ಇಂತಹ ಅರ್ಜಿಗಳನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡುತ್ತೆ. ಸೊ ಈ ಪಬ್ಲಿಕ್ ಗ್ರೌಂಡ್ ನಲ್ಲಿ ಇರುವಂತಹ ಅಥವಾ ಮಾಧ್ಯಮಗಳ ವರದಿಯನ್ನ ಆಧರಿಸಿ ಬರುವಂತ ವಿಚಾರಗಳಿದೆ ಅವುಗಳನ್ನ ವಿಚಾರಣೆಗೆ ಒಳಪಡಿಸುವಂತದ್ದು ಬಹಳಷ್ಟು ವಿರಳ ಪ್ರಮಾಣದಲ್ಲಿ. ಮತ್ತೆ ಈ ರೀತಿಯಾದಂತಹ ಗಂಭೀರ ಪ್ರಕರಣಗಳು ನೋಡಿ, ಆ ಅರ್ಜಿಯಲ್ಲಿ ಜಡ್ಜ್ಗಳ ಏನು ಹೆಸರುಗಳನ್ನ ಅಂದ್ರೆ ಜಡ್ಜ್ಗಳನ್ನು ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಉಲ್ಲೇಖಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಹೀಗಾಗಿ ಅವ್ರು ಏನಾದರೂ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರೆ ಅವರು ದೂರು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನಿದೆ, ಸೊ ನೀವು ಅರ್ಜಿಯನ್ನ ಸಲ್ಲಿಸಿರುವಂತ ಇಂಟೆನ್ಷನ್ ಏನು ಅನ್ನುವಂತ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿತು. ಮತ್ತೆ ಇದೊಂದು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿರುವಂತ ಅರ್ಜಿಯ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ನಾವು ವಿಚಾರಣೆಯನ್ನು ನಡೆಸಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.